ಝೆರೋದ ಕೈಟ್ ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕೈಟ್ ಟ್ಯುಟೋರಿಯಲ್ನಲ್ಲಿ ಸೆನ್ಸಿಬಲಲ್ಲಿರುವಂಥ ಒಂದಿಷ್ಟು ಫೀಚರ್ಸ್ಗಳ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಝೆರೋದ ಯೂಸರ್ಸಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಸೆನ್ಸಿಬಲ್ ಟೂಲು ಫ್ರೀ ಆಗಿರುತ್ತೆ. ಪೇ ಆಫ್ ಗ್ರಾಫ್ಗಳನ್ನು, P&L ಟೇಬಲ್ಗಳನ್ನು, ಸ್ಟ್ರಾಟಜಿ ಬಿಲ್ಡ್ ಮಾಡೋದಕ್ಕೆ ಸುಮಾರು ಫೀಚರ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಒಂದಿಷ್ಟು ಹೊಸ ಫೀಚರ್ಸ್ಗಳು ಮತ್ತು ಹೊಸದಾಗಿ ಯಾರಾದರೂ ಆಪ್ಷನ್ಸ್ನ ನೋಡ್ತಾ ಇದ್ದೀರಾ ಅಂದ್ರೂ ಒಂದಿಷ್ಟು ಆಪ್ಷನ್ಸ್ಗಳಿದೆ, ಅದ್ರ ಬಗ್ಗೆ ಮಾತಾಡೋಕ್ಕೆ ಬಂದೆ ಇವತ್ತು. ನೋಡಿ, ಟ್ರೇಡ್ ಅನ್ನೋ ಒಂದು ಸೆಕ್ಷನಿಗೆ ಬಂದರೆ ಸೆನ್ಸಿಬಲಲ್ಲಿ ಲಾಗಿನ್ ಆದಮೇಲೆ ಫಸ್ಟ್ ಸೆಕ್ಷನಲ್ಲಿ ನಿಮಗೆ ಒಂದು 4 ಆಪ್ಷನ್ಗಳು ಸಿಗ್ತಾ ಹೋಗುತ್ತೆ. ಸ್ಟ್ರಾಟಜಿ ಬಿಲ್ಡರು ವೆರಿ ಪಾಪ್ಯುಲರ್, ಎಲ್ಲರೂ ಯೂಸ್ ಮಾಡುವಂಥದ್ದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಈಸಿ ಮಾಡಲಿಕ್ಕೆ ಈ ಮೂರನ್ನು ತೋರಿಸಿದ್ದಾರೆ ಇವಾಗ. ಸ್ಟ್ರಾಟಜಿ ವಿಸರ್ಡು, ಎಕ್ಸ್ಪೈರಿ ಟ್ರೇಡ್ಸು ಮತ್ತು ಈಸಿ ಆಪ್ಷನ್ಸ್ ಅಂತ. ಈ ಈಸಿ ಆಪ್ಷನ್ಸ್ ಅನ್ನೋದನ್ನು ಮೈಂಡ್ಫುಲ್ ಟ್ರೇಡಿಂಗ್ ಅಂತ ಒಂದು ಎನೇಬಲ್ ಮಾಡಿದ್ದಾರೆ. ನಮ್ಮ ಚಾನಲಲ್ಲಿ ಒಂದು ಮೈಂಡ್ಫುಲ್ ಅಂತ ಪ್ಲೇಲಿಸ್ಟ್ ಇತ್ತು ನೋಡಿ, ಅದು ಚೆನ್ನಾಗಿದೆ. ಅದು ಫೀಚರ್ ತೊಗೊಳಕ್ಕೆ ಮುಂಚೆ ಉಸಿರು ಬಿಡಿ ಅದ್ರ ಬಗ್ಗೆ ತೋರಿಸ್ತೀನಿ ನಾನು. ಸೊ ಈ 3 ಫೀಚರ್ಸ್ಗಳನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ಸ್ಟ್ರಾಟಜಿ ಬಿಲ್ಡರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ UI ಬರುತ್ತೆ. ಇಲ್ಲಿ ನೀವು ಕಸ್ಟಮ್ ಸ್ಟ್ರಾಟಜಿ ಅಂತ ಕೊಟ್ಟರೆ ನಿಮಗೆ ಯಾವ್ದು ಬೇಕೋ ಅಲ್ಲಿಗೆ ಬೈ ಸೆಲ್ಲಿಂಗ್ ಪೊಸಿಷನ್ಗಳನ್ನು ನೋಡಿಕೊಂಡು, ಆಪ್ಷನ್ ಚೈನ್ನ ನೋಡಿಕೊಂಡು, ಪ್ರೊಫೈಲ್ನ ನೋಡಿಕೊಂಡು, ಗ್ರೀಕ್ಸ್ನ ನೋಡಿಕೊಂಡು ನೀವು ಟ್ರೇಡ್ನ ಮಾಡ್ಬೋದು, ಎಕ್ಸ್ಪೈರಿಗಳನ್ನು ಚೂಸ್ ಮಾಡ್ಬೋದು. ಬೈ ಡಿಫಾಲ್ಟ್ ಆಗಿ ಸ್ಟ್ರಾಡಲ್ ಕೂಡ ಇರುತ್ತೆ. ನೀವು ಸ್ಟ್ರಾಡಲ್ ಅಂತ ಕ್ಲಿಕ್ ಮಾಡಿ ಪೊಸಿಷನ್ ಸ್ಟ್ರೈಕನ್ನು ಚೂಸ್ ಮಾಡಿದ್ರಿ ಅಂತಂದರೆ ನಿಮಗೆ ಆ ಸ್ಟ್ರಾಡಲಿಗೆ ಬೇಕಾಗಿರುವಂಥ ಒಂದು ಪೊಸಿಷನ್ಗಳು ಬರುತ್ತೆ. ಸ್ಟ್ರಾಡಲ್ ಅಂದರೆ ಏನು ಒಂದು ATM ಅಲ್ಲಿ ಮಾಡ್ಬೋದು, OTM ಅಲ್ಲಿ ಮಾಡ್ಬೋದು. ಒಟ್ಟಿನಲ್ಲಿ CP ಎರಡೂ ಕೂಡ ಒಂದೇ ಸ್ಟ್ರೈಕ್ ಅನ್ನು ಸೆಲ್ ಮಾಡಿದ್ರೆ ಅದನ್ನ ಸ್ಟ್ರಾಡಲ್ ಅಂತೀವಿ. ಒಂದು ರೇಂಜನ್ನು ಕ್ರಿಯೇಟ್ ಮಾಡಿ ಮೇಲ್ಗಡೆ ಒಂದು ಸೆಲ್ ಮಾಡಿ ಕೆಳಗಡೆ ಒಂದು ಸೆಲ್ ಮಾಡಿದ್ರೆ ಅದನ್ನ ಸ್ಟ್ರಾಂಗಲ್ ಅಂತೀವಿ. ಪಾಪ್ಯುಲರ್ ಸ್ಟ್ರಾಟಜೀಸ್ಗಳು. ಅದಲ್ಲದೆ ನಿಮ್ಮ ವ್ಯೂ ಬುಲ್ಲಿಶ್ ಇದೆಯೋ, ಬೇರಿಶ್ ಇದೆಯೋ, ನ್ಯೂಟ್ರಲ್ ಇದೆಯೋ ಅದಕ್ಕೆ ತಕ್ಕಂಗೆ ಸ್ಪ್ರೆಡ್ಗಳು, ಕ್ಯಾಲೆಂಡರ್ ಸ್ಪ್ರೆಡ್, ಐರನ್ ಕಾಂಡರು, ಬಟರ್ಫ್ಲೈ ಎಲ್ಲದೂ ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರಲ್ವಾ. ಸೊ ಇದು ನಿಮ್ಗೆ ಗೊತ್ತಿದೆ. ಪೇ ಆಫ್ ಗ್ರಾಫ್ನ ನೋಡ್ಬೋದು, P&L ಟೇಬಲ್, ಗ್ರೀಕ್ಸು ಇದೆಲ್ಲ ಕಾಣಿಸ್ತಾ ಇರುತ್ತೆ. ಇದು ಸ್ವಲ್ಪ ಟೆಕ್ನಿಕಲ್ ಆಗ್ತಾ ಹೋಯ್ತು. ಆಲ್ರೆಡಿ ಯೂಸ್ ಮಾಡ್ತಾ ಇದ್ದವರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿರುತ್ತೆ, ಎಷ್ಟು ಬೇಕಾಗುತ್ತೆ ಇದಕ್ಕೆ ನಮಗೆ ಫಂಡ್ ಮಾರ್ಜಿನ್ನು ಏನು ಅಂತ ಎಲ್ಲದನ್ನು. ಅದೇ ರೀತಿ ಯಾರು ಫಸ್ಟ್ ಟೈಮ್ ನೀವು ಚೆಕ್ ಮಾಡಕ್ಕೆ ನೋಡ್ತಾ ಇದ್ದೀರಾ, ಒಂದು ವರ್ಚುವಲ್ ಟ್ರೇಡ್ ಮಾಡಕ್ಕೆ ನೋಡ್ತಾ ಇದ್ದೀರಾ ಅಂತಂದರೆ ನೋಡಿ, ಇಲ್ಲಿ ಸ್ಟ್ರಾಟಜಿ ವಿಸರ್ಡ್ ಅಂತ ಒಂದಿದೆ. ಆ ಸ್ಟ್ರಾಟಜಿ ವಿಸರ್ಡಲ್ಲಿ ನೀವು ಇವಾಗ ಯಾವುದು ಸ್ಟ್ರೈಕ್ ಬೇಕು, ನಿಫ್ಟಿನೋ ಬ್ಯಾಂಕ್ ನಿಫ್ಟಿನೋ ಯಾವ್ದು ಎಕ್ಸ್ಪೈರಿ ಎಲಿಜಿಬಲ್ ಇದೆಯೋ ಅದನ್ನು ಚೂಸ್ ಮಾಡಿಕೊಂಡು ಪ್ರಿಡಿಕ್ಷನ್ ಅಂತ ಕೇಳುತ್ತೆ. ಪ್ರಿಡಿಕ್ಷನಲ್ಲಿ ನಿಮ್ಮದು ಮೇಲ್ ಹೋಗುತ್ತೆ ಅಂತಿದೆಯೋ, ಅಥವಾ ಇದ್ರ ರೇಂಜಿಂದ ಈ ರೇಂಜ್ ಒಳಗಡೆ ಇರುತ್ತೆ ಅಂತ ಇದೆಯೋ, ಅಥವಾ ಕೆಳಗಡೆ ಹೋಗುತ್ತೆ ಇದೆಯೋ ಅಂತ ಇದೆ. ಅಂದರೆ ಮೇನಾಗಿ ಏನು ಹೇಳ್ತಾ ಇದ್ದಾರೆ, ಬುಲ್ಲಿಶ್ ಇದೆಯೋ ವ್ಯೂ, ನ್ಯೂಟ್ರಲ್ ಇದೆಯೋ ಅಥವಾ ನೆಗೆಟಿವ್ ಇದೆಯೋ ಅಂತ. ಬಿಟ್ವೀನ್ ಅಂದರೆ ಏನು ಹೇಳ್ತಾ ಇದ್ದೀರಾ, ನೀವು ನ್ಯೂಟ್ರಲ್ ವ್ಯೂ ಇದೆ ಅಂದರೆ ಇಲ್ಲಿಂದ ಇಲ್ಲಿ ತನಕ ಇರುತ್ತೆ ಅಂತ. ಎಬೋ ಅಂತ ಹೇಳ್ತಾ ಇದ್ದಾರೆ ಖಡಾಖಂಡಿತವಾಗಿ ನಿಮಗೆ ಬುಲ್ಲಿಶ್ ವ್ಯೂ ಇದೆ ಅಂತ. ಬಿಲೋ ಅಂತ ಹೇಳ್ತಾ ಇದ್ದೀರಾ ಅಂದರೆ ಖಡಾಖಂಡಿತವಾಗಿ ನಿಮಗೆ ಒಂದು ನೆಗೆಟಿವ್ ವ್ಯೂ ಇದೆ ಅಂತಲ್ವಾ. ಸೊ ಉದಾಹರಣೆಗೆ ನಾನು ಎಬೋ 25,500 11 ನವಂಬರಿಗೆ ಅಂತ ಕೊಟ್ಟೆ ಅಂತಂದರೆ ನೋಡಿ, ಸ್ಟ್ರಾಟಜಿಗಳನ್ನು ತೋರಿಸ್ಬಿಡ್ತು. ನಿಮ್ಮ ವ್ಯೂ 25,500ಕ್ಕಿಂತ ಮೇಲ್ಗಡೆನೇ ಕ್ಲೋಸಿಂಗ್ ಆಗುತ್ತೆ ಈ ಬರೋ 11 ನವಂಬರ್ಗೆ ಎಕ್ಸ್ಪೈರಿಗೆ ಅನ್ನೋದಾದರೆ ಯಾವ್ಯಾವ ಸ್ಟ್ರಾಟಜಿಗಳಿದೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಯಾವ್ದು ಹೇಳ್ತಾ ಇದೆ, 25,500 P-ನ ಸೆಲ್ ಮಾಡ್ಬೋದು ಅಂತ ಹೇಳ್ತಾ ಇದೆ. ಅದಕ್ಕೇನು ಪ್ರಾಫಿಟ್ ಎಷ್ಟು ಸಿಗುತ್ತೆ, 5,445 ಸಿಗುತ್ತೆ. ಕ್ಯಾಪಿಟಲ್ ಎಷ್ಟು ಬೇಕು, 1,86,000 ಬೇಕು ಒಂದು ಲಾಟಲ್ಲಿ ಟ್ರೇಡ್ ಮಾಡಲಿಕ್ಕೆ. ಅದೇ ರೀತಿಯಾಗಿ ಬ್ರೇಕ್ ಇವನ್ ಎಷ್ಟು ಏನು ಅಂತ ಎಲ್ಲರೂ ಕೂಡ ತೋರಿಸ್ತಾರೆ. ನೀವು ಟ್ರೇಡ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನೋಡಿ, ಒಂದು ಲಾಟು ಎಷ್ಟು, ಮ್ಯಾಕ್ಸ್ ಲಾಸ್ ಅನ್ಲಿಮಿಟೆಡ್ ಇದೆ, ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಎಷ್ಟಿದೆ ಎಲ್ಲದನ್ನು ಕೂಡ ಅಲ್ಲೇ ತೋರಿಸ್ಬಿಡ್ತಾ ಹೋಗುತ್ತೆ. ಇದನ್ನ ನೀವು ಡ್ರಾಫ್ಟಿಗೆ ಹಾಕೋಬಹುದು ಅಥವಾ ಅನಲೈಸ್ ಮಾಡಿದ್ರೆ ಮತ್ತೆ ಪೇ ಆಫ್ ಗ್ರಾಫ್ ಕರ್ಕೊಂಡು ಹೋಗುತ್ತೆ. ಇಲ್ಲ ನೀವು ಡೈರೆಕ್ಟಾಗಿ ಟ್ರೇಡ್ನ ತೊಗೊತಾ ಹೋಗ್ಬೋದು. ಅದೇ ರೀತಿಯಾಗಿ ಇನ್ನೂ ಸ್ವಲ್ಪ ಡಿಫೆನ್ಸಿವ್ ಆಗಿ ಹೋಗ್ತೀರಾ ಅಂತಂದರೆ 25,450 ಅಂದರೆ ನೀವು ಇನ್ನೂ ಡಿಫೆನ್ಸಿವ್ ಆಗಿ ಹೋಗ್ತಾ ಇದ್ದೀರಾ, ಏನಾಯಿತು ನಿಮಗೆ ಪ್ರಾಫಿಟು ಸ್ವಲ್ಪ ಕಮ್ಮಿ ಆಯಿತು. ಸೊ ಬ್ರೇಕ್ ಇವನ್ ಲೆವೆಲ್ ಯಾವುದಿದೆ ಅಂತ. ಮತ್ತು 2 ದಿನದಿಂದ ಈ ಸ್ಟ್ರಾಟಜಿನ ಎಕ್ಸಿಕ್ಯೂಟ್ ಮಾಡಿದರೆ ರಿಟರ್ನ್ ಯಾವ ಥರ ಬಂದಿದೆ ಅಂತಲೂ ಇಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ. ಇದು ಕೂಡ ಕೆಲವರಿಗೆ ವ್ಯೂಗೆ ಹೆಲ್ಪ್ ಆಗ್ತಾ ಹೋಗ್ಬೋದು. ಅದೇ ರೀತಿಗೆ ಪುಟ್ ಸ್ಪ್ರೆಡ್ ಕೂಡ ಕೊಟ್ಟಿದ್ದಾರೆ ನೋಡಿ. ಅಂದರೆ ಈಗ ಏನು 25,500 P-ನ ಸೆಲ್ ಮಾಡ್ತೀರಾ, ಜೊತೆಗೆ 25,300 P-ನ ಹೆಡ್ಜ್ ಆಗಿ ಬೈ ಕೂಡ ಮಾಡ್ತೀವಿ. ಅದನ್ನ ಎರಡು ಪುಟ್ ಪೊಸಿಷನ್ನ ಸೆಲ್ಲು ಮತ್ತು ಬೈ ಮಾಡಿದ್ರೆ ಪುಟ್ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಆ ರೀತಿಯಾಗಿ ಕೊಟ್ಟಿದೆ. ಇದೇ ರೀತಿಯಾಗಿ ನೀವು ನೆಗೆಟಿವ್ ಅಂತ ಕೊಟ್ಟರೆ ಅದು ಬೇರೆ ಥರ ಕೊಡ್ತಾ ಹೋಗುತ್ತೆ. ನಿಮಗೆ ಬಿಲೋ 25,500 ಇದೆ ಅಂತ ಹೇಳ್ತಾ ಹೋದಾದ್ರೆ ನಿಮಗೆ ಕಾಲ್ ಸ್ಪ್ರೆಡ್ ಕೊಡ್ತಾ ಹೋಗುತ್ತೆ, ಜೊತೆಗೆ ಕಾಲ್ ಆಪ್ಷನ್ಗಳನ್ನು ಸೆಲ್ಲಿಂಗ್ ಕೊಡ್ತಾ ಹೋಗ್ಬೋದು. ಈ ರೀತಿಯಾಗಿ ಕೊಡ್ತಾ ಹೋಗುತ್ತೆ ನೋಡಿ. ಈ ರೀತಿಯಾಗಿ ಒಂದೇ ಜಾಗದಲ್ಲಿ ಎಷ್ಟು ಕ್ಯಾಪಿಟಲ್ ಬೇಕಾಗುತ್ತೆ, ಯಾವ್ಯಾವ ಸ್ಟ್ರಾಟಜಿಗೆ ಏನು ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ಇದೆ, ಮತ್ತು ಲಾಸ್ಟ್ ಸ್ವಲ್ಪ ದಿನದಿಂದ ರಿಟರ್ನ್ ಕೂಡ ಯಾವ ರೀತಿಯಾಗಿ ಬರ್ತಾ ಇದೆ ಇದರಲ್ಲಿ ಅನ್ನೋದನ್ನು ನಾವು ನೋಡ್ಕೊತಾ ಹೋಗ್ಬೋದು. ಇದು ಒಂದು ಚೆನ್ನಾಗಿ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಫಿಲ್ಟರ್ಸ್ ಅಂತ ಇದೆ. ಫಿಲ್ಟರ್ಸಲ್ಲಿ ನೀವು ಯಾವ್ದು ಬೇಕು ಯಾವ್ದು ಬೇಡ, ನಿಮಗೆ ಇಲ್ಲ ನನಗೆ ಸ್ಪ್ರೆಡ್ ಗೊತ್ತಿಲ್ಲ, ಅಥವಾ ನಾನು ಐರನ್ ಕಾಂಡರ್ ಮಾಡೋದಿಲ್ಲ, ಅಥವಾ ಎಷ್ಟು ಗ್ಯಾಪ್ ಇರಬೇಕು ಸ್ಪ್ರೆಡ್ಡಿಂದು ಏನು ಕತೆ ಎಲ್ಲದೂ ಕೂಡ ಅಡ್ಜಸ್ಟ್ ಮಾಡ್ಕೊತ ಹೋಗ್ಬೋದು. ಅಂದರೆ ಎಷ್ಟು ದೂರ ಇರೋದು ಬೇಕು ಆ ಥರದ್ದು ಅಂತ. ಇದು ಎಲ್ಲದು ಬೈ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಜೊತೆಗೆ ನೆಕ್ಸ್ಟ್ 2 ಏನು ಎಕ್ಸ್ಪೈರಿ ಇರುತ್ತೋ ಅದ್ರದ್ದು ಇಲ್ಲಿ ಅವೈಲಬಲ್ ಇರ್ತಾ ಹೋಗುತ್ತೆ. ಅದನ್ನ ನಾವು ನೋಡ್ಕೊತ ಹೋಗ್ಬೋದು. ಅದೇ ರೀತಿಯಾಗಿ ನೋಡಿ, ಅಂದರೆ ಈ ಡೇಟ್ಗಳನ್ನು ಸ್ಪೆಸಿಫೈ ಮಾಡಲಿಕ್ಕೆ. ಅದೇ ರೀತಿಯಾಗಿ ಇನ್ನೊಂದು ಆಪ್ಷನ್ ಇರುವಂಥದ್ದು ಎಕ್ಸ್ಪೈರಿ ಟ್ರೇಡ್ಸ್ ಅಂತ. ಇದು ಪರ್ಟಿಕ್ಯುಲರ್ ಆಗಿ ಎಕ್ಸ್ಪೈರಿಗೆ ಒಂದು 2 ದಿನ ಇರೋ ಹಾಗೆ ಓಪನ್ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಈಗ ನಿಫ್ಟಿಗೆ ಎಕ್ಸ್ಪೈರಿ ಮಂಗಳವಾರ ಇದೆ, ಹಾಗಾಗಿ ಇದು ಶುಕ್ರವಾರದಿಂದ ಇದನ್ನ ಎನೇಬಲ್ ಮಾಡಿರ್ತಾರೆ. ನೆಕ್ಸ್ಟ್ ನೋಡಿ, ಸೆನ್ಸೆಕ್ಸ್ ಎಕ್ಸ್ಪೈರಿ ಇರುವಂಥದ್ದು
ಗುರುವಾರ ದಿವಸ, ಆದರೆ ಇದು ಮಂಗಳವಾರ ನಿಫ್ಟಿ ಎಕ್ಸ್ಪೈರಿ ಆದಮೇಲೆ ಅಂದರೆ 11ನೇ ತಾರೀಕಿಂದ ಇದು ಓಪನ್ ಆಗ್ತಾ ಹೋಗುತ್ತೆ. ಅಂದರೆ ಆವಾಗಿಂದ ನೀವು ಪ್ರಿಂಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿ ಬ್ಯಾಂಕ್ ಮಂತ್ಲಿ ಎಕ್ಸ್ಪೈರಿಗಳಿಗೆ ಒಂದು ವಾರಕ್ಕಿಂತ ಮುಂಚೆನೇ ಓಪನ್ ಇರ್ತಾ ಹೋಗುತ್ತೆ. ಇದು ಸ್ಪೆಸಿಫಿಕಲಿ ಎಕ್ಸ್ಪೈರಿಗೆ, ಅಂದರೆ ಎಕ್ಸ್ಪೈರಿ ಹತ್ತಿರ ಬರ್ತಾ ಇದೆ ಅಂದಾಗ ನಿಮ್ಮ ವ್ಯೂ ಯಾವ ರೀತಿ ಇದೆ ಅಂತ ಈಸಿ ಮಾಡೋಕ್ಕೆ ಏನು ಮಾಡಿದ್ದಾರೆ, ಇಲ್ಲಿ ಒಂದು ವಿಷುವಲ್ ಆಗಿ ಕೊಟ್ಟಿದ್ದಾರೆ. ಅಲ್ಲಿ ಏನು ಮಾಡ್ತಿರೋ ಅದೇ ಥರ, ಬಟ್ ಇಲ್ಲಿ ಸ್ವಲ್ಪ ವಿಷುವಲ್ ಆಗಿದೆ. ಅಂದರೆ ನಿಮ್ಮ ವ್ಯೂ ಏನಿದೆ, ಬುಲ್ಲಿಶ್ ಇದೆಯಾ, ಬುಲ್ಲಿಶ್ ಇದೆ ಅಂದರೆ ಏನು ಹೇಳ್ತಾ ಇದ್ದಾರೆ, ಒಂದು ಈಗ ಏನಿದೆಯೋ ಅಡ್ಡ ಮನಿ ಲೆವೆಲ್ಲು ಅದಕ್ಕಿಂತ ಮೇಲ್ಗಡೆ ಇರುತ್ತೆ ಅಂತಂದರೆ ಅದು ಮಾಡರೇಟ್ ಅಂತ. ನೀವು ಇನ್ನೂ ಸ್ವಲ್ಪ ಡಿಫೆನ್ಸಿವ್ ಆಗ್ತೀರಾ ಅಂತಂದರೆ ITM ಕಡೆಗೆ, ITM ಅಂದರೆ ಕಾಲ್ ಆಪ್ಷನ್ಗಳಲ್ಲಿ ITM ಅಂದರೆ ಏನು, ಈಗ ಎಲ್ಲಿರುತ್ತೋ ಅದಕ್ಕಿಂತ ಕೆಳಗಡೆ ಅಂದರೆ 25,450ಕ್ಕಿಂತ ಮೇಲ್ಗಡೆ ಇರುತ್ತೆ. ಅಂದರೆ ನೋಡಿ ಎಷ್ಟು ಫಂಡ್ಸ್ ಬೇಕಾಗುತ್ತೆ. ಸ್ಟ್ಯಾಂಡ್ ಅಲೋನ್ ಫಂಡ್ಸು 44,591 ಬೇಕು. ಪ್ರಾಫಿಟ್ ಎಷ್ಟು, ಮ್ಯಾಕ್ಸ್ ಲಾಸ್ ಎಷ್ಟು, ಅದನ್ನ ನೀವು ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ನಿಮಗೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳು ಕೂಡ ಸಿಗ್ತಾ ಹೋಗುತ್ತೆ. ಅಂದರೆ ಏನು ಸ್ಟ್ರಾಟಜಿನ ಹೇಳ್ತಾ ಇದ್ದಾರೆ ನೋಡಿ, P-ನ ಸೆಲ್ ಮಾಡಿ, P-ನ ಬೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒಂದು 3 ಲೈಕ್ ಪುಟ್ ಸ್ಪ್ರೆಡ್ ಥರ ಆಗ್ತಾ ಹೋಯಿತು. ಆ ರೀತಿಯಾಗಿ ಮಾಡಿ ಸೊ ಯಾವ ರೀತಿಯಾಗಿ ನೀವು ನೋಡ್ತಾ ಹೋಗ್ಬೋದು. ಚಾರ್ಜಸ್ ಎಷ್ಟು ಬೀಳುತ್ತೆ, ಟ್ರೇಡಿಂಗ್ ಚಾರ್ಜು, ಯಾವತ್ತು ಎಕ್ಸ್ಪೈರಿ ಇರುವಂಥದ್ದು, ಸೊ ಎಷ್ಟು ಫಂಡ್ ಬೇಕು, ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಡೈರೆಕ್ಟ್ ಒಂದೇ ಸೆಲ್ ಮಾಡೋದಕ್ಕಿಂತ ಒಂದು ಹೆಡ್ಜಿಂಗ್ ತೊಗೊಂಡ್ರೆ ನಿಮಗೆ ಸುಮಾರು ನೋಡಿ ಇಲ್ಲಿ 1,86,000 ಬೇಕು ಅಂತ ಹೇಳ್ತು ಒಂದು ಲಾಟನ್ನು ಸೆಲ್ ಮಾಡೋಕ್ಕೆ. ಅದನ್ನೇ ನೀವು ಒಂದು ಬೈಯಿಂಗ್ ಜೊತೆಗೆ ಒಂದು ಹೆಡ್ ಜೊತೆ ಮಿಕ್ಸ್ ಮಾಡಿದ್ರಿ ಅಂತಂದರೆ ಆ ಅಮೌಂಟು ತುಂಬ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ಕಾಲ್ ಭಾಗಕ್ಕೆ ಬರ್ತಾ ಹೋಗುತ್ತೆ. 44,591ಕ್ಕೆ ಬರ್ತಾ ಹೋಯಿತು. ಮ್ಯಾಕ್ಸಿಮಮ್ ಪ್ರಾಫಿಟ್ಟು ಮತ್ತು ಬರೀ ಸೆಲ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಲಾಸ್ ಅನ್ಲಿಮಿಟೆಡ್ ಇರುತ್ತೆ. ಯಾಕಂದರೆ ನಿಮ್ಮ ವ್ಯೂ ಕಂಪ್ಲೀಟಾಗಿ ತಪ್ಪಾಗಿ ಮಾರ್ಕೆಟ್ ಉಲ್ಟಾ ಡೈರೆಕ್ಷನಲ್ಲಿ ಹೋಗ್ತಾ ಹೋದಂಗೂ ಕೂಡ ನಿಮಗೆ ಲಾಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಬಟ್ ಹೆಡ್ಸ್ ತೊಗೊಂಡ್ರೆ ಮ್ಯಾಕ್ಸ್ ಲಾಸ್ಟು ಮೊದಲೇ ಗೊತ್ತಾಗಿರುತ್ತೆ, ಮ್ಯಾಕ್ಸ್ ಪ್ರಾಫಿಟ್ಟು ಎಷ್ಟು ಬರುತ್ತೆ ಅಂತ ಅಲ್ಲೇ ಗೊತ್ತಾಗಿರುತ್ತೆ. ಸೊ ಒಂದು ಕಂಟ್ರೋಲಲ್ಲಿ ಇರುತ್ತೆ ಟ್ರೇಡು. ಮತ್ತು ಯಾವ ರೇಂಜಿಂದ ಯಾವ ರೇಂಜ್ ಒಳಗಿದ್ರೆ ನಿಮಗೆ ಲಾಭ ಆಗುತ್ತೆ, ಎಲ್ಲಿಂದ ಕೆಳಗಡೆ ಹೋದರೆ ನಿಮಗೆ ಲಾಸ್ ಆಗುತ್ತೆ, ಅದೆಲ್ಲದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಎಕ್ಸ್ಪೈರಿ ದಿನಕ್ಕೆ ಚಾರ್ಜಸ್ಸು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇದು ಇನ್ನೂ ಬೆಟರ್ ಆಗಿದೆ. ಯಾರಿಗಾದರೂ ಡೀಟೇಲ್ ಆಗಿ ಯಾವಾಗ ಗೊತ್ತಾಗುತ್ತೆ, ಏನಿದೆ ಏನು ಕತೆ ಅಂತ ಗೊತ್ತಾಗೋಕ್ಕೆ ಇದು ಈ ರೀತಿಯಾಗಿದೆ. ಮಾಡರೇಟು, ಅಗ್ರೆಸಿವ್, ತುಂಬ ಅಗ್ರೆಸಿವ್ ಈ ಥರನೂ ಇದೆ. ತುಂಬ ಅಗ್ರೆಸಿವ್ ಹೋಗ್ತಿದೆ ಅಂದರೆ ಪ್ಯೂರ್ ಆಪ್ಷನ್ ಬೈಯಿಂಗ್ನ ರೆಕಮೆಂಡ್ ಮಾಡುತ್ತದು. ಬಟ್ ನೀವು ನ್ಯೂಟ್ರಲ್ಲಿಂದ ಒಂದಿಷ್ಟು ಡಿಫೆನ್ಸಿಗೆ ಹೋಗ್ತಾ ಇದ್ದೀರಾ ಅಂತಂದರೆ ಅಲ್ಲೆಲ್ಲ ಒಂದು ಮಾಡರೇಟ್ ರೇಂಜಲ್ಲಿ ಇವಾಗ ATM ಎಲ್ಲಿದೆ ಅದಕ್ಕಿಂತ ಒಂದು 50 ಪಾಯಿಂಟ್ ಮೇಲೆ ಕೆಳಗಡೆ ಇದ್ದೀವಿ ಅಂತಂದರೆ ಒಂದು ಆಪ್ಷನ್ ಸೆಲ್ಲಿಂಗ್ ಟ್ರೇಡ್ನೇ ಹೇಳ್ತಾ ಹೋಗುತ್ತೆ. ಸೇಮ್ ಬೇರಿಶ್ ವ್ಯೂ ಆದರೆ ಉಲ್ಟಾ ಅಲ್ವಾ. ಬೇರಿಶ್ ವ್ಯೂನಲ್ಲಿ ಏನು, ನಾವು ಕೆಳಗಡೆ ಹೋದಷ್ಟು ಅಂದರೆ ಹಿಂದಕ್ಕೆ ಹೋದಷ್ಟು, ಮೇಲ್ಗಡೆ ಹೋದಷ್ಟು ಏನಾಗ್ತಾ ಹೋಗುತ್ತೆ, ಅದು ಇಂದ ಮನಿ ಆಗ್ತಾ ಹೋಗುತ್ತೆ. ಅಂದರೆ 25,500 ನಡೀತಾ ಇದೆ, ನಿಮ್ಮ ವ್ಯೂ ಕೆಳಗಡೆ ಇದೆ ಅಂದರೆ 25,550 ಅಂದರೆ ಮೇಲ್ಗಡೆದು ಪುಟ್ ಆಗ್ತಾ ಹೋಗುತ್ತಲ್ವಾ. ಸೊ ಇದು ಕಾಲು ಪುಟ್ಟು. ಇದ್ರ ಬಗ್ಗೆ ಆಪ್ಷನ್ ಚಾನಲ್ಸಲ್ಲಿ ಸಂಕ್ಷಿಪ್ತವಾಗಿ ಮಾತಾಡಿದ್ವಿ. ಹೊಸ ಆಪ್ಷನ್ಸ್ ಎಕ್ಸ್ಪ್ಲೋರ್ ಸೀರೀಸಲ್ಲಿ ಸರಳೀಕೃತ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಅದನ್ನ ಮುಂದಿನ ದಿನಗಳಲ್ಲಿ ಇನ್ನು ಎಕ್ಸ್ಪ್ಲೋರ್ ಮಾಡೋಣ. ಬಟ್ ಆಲ್ರೆಡಿ ಬೇಸಿಕ್ಸ್ ಗೊತ್ತಿರೋರಿಗೆ ನಿಮಗೆ ಅರ್ಥ ಆಗ್ತಾ ಇದೆ ಅನ್ಸುತ್ತೆ ಯಾವ ರೀತಿಯಾಗಿ ಇಲ್ಲಿ ಟೂಲ್ ಸಹಾಯ ಮಾಡುತ್ತೆ ಅಂತ. ನ್ಯೂಟ್ರಲ್ ಅಂತಂದರೆ ಅದು ಒಂದು ಸ್ಟ್ರಾಂಗಲ್ ಸ್ಟ್ರಾಟಜಿನ ಹೇಳ್ತಾ ಹೋಗುತ್ತೆ, ರೇಂಜನ್ನು ಡಿಫೈನ್ ಮಾಡೋಕ್ಕೆ ಈ ರೀತಿಯಾಗಿ ಕೊಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಈಸಿ ಆಪ್ಷನ್ಸ್ ಅಂತ ಒಂದಿದೆ ನೋಡಿ. ಈ ಈಸಿ ಆಪ್ಷನ್ಸೇ ತುಂಬ ಮಜಾ ಇರುವಂಥದ್ದು. ಇದು ಎಲ್ಲದಕ್ಕಿಂತ ಸಿಂಪಲ್ ಆಗಿರುವಂಥದ್ದು ಇದು, ಆಯಿತಾ. ಇದರಲ್ಲಿ ನಿಮ್ಮ ವ್ಯೂ ಏನು, ಅಪ್ಪ, ನ್ಯೂಟ್ರಲ್ಲ, ಡೌನ ಅಂತ ಕೇಳ್ತಾ ಹೋಗ್ತಾರೆ. ಅಪ್ ಅಂತ ಹೇಳಿದ್ರಿ ಅಂತಂದರೆ 3 ಕೊಡ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಡಿಫೆನ್ಸಿವ, ಬ್ಯಾಲೆನ್ಸ್ಡ್, ಅಗ್ರೆಸಿವ್. ಇಲ್ಲಿ ಕ್ಲೀನಾಗಿ ಹೇಳಬಿಡುತ್ತೆ ಮ್ಯಾಕ್ಸ್ ಪ್ರಾಫಿಟ್ ಎಷ್ಟು, ಮ್ಯಾಕ್ಸ್ ಲಾಸ್ ಎಷ್ಟು, ಈ ರೀತಿ ಅಂತ ಹೇಳುತ್ತೆ. ಆಯಿತು, ನೀವು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಮತ್ತೆ ಹಿಂಗೆ ಆಗಬೇಕು ಅಂತಲ್ಲ. ಸೊ 25,000 ಇದು ಡಿಫೆನ್ಸಿವ್ ಅಂದರೆ 25,381ಕ್ಕಿಂತ ಅಂತೂ ಕೆಳಗಡೆ ಹೋಗೋದಿಲ್ಲ ಅಂತ ಇಲ್ಲಿ ಹೇಳಿದೆ ನೋಡಿ. ಡಿಫೆನ್ಸಿವ್ ಅಂದರೆ ಅರ್ಥ ಏನು ಅಂತ. ಅದೇ ರೀತಿಯಾಗಿ ಬ್ಯಾಲೆನ್ಸ್ಡ್ ಅಂತಂತಂದರೆ 25,546ಕ್ಕಿಂತ ಮೇಲ್ಗಡೆನೇ ಇರುತ್ತೆ, ಅದಕ್ಕಿಂತ ಅದಕ್ಕಿಂತ ಮೇಲ್ಗಡೆ ಹೋಗಲ್ಲ. ಆದರೆ 25,546 ತನಕ ಹೋಗ್ಬೋದು, ಆದರೆ ಅದಕ್ಕಿಂತ ಮೇಲ್ಗಡೆ ಹೋಗಲ್ಲ ಅಂತ. ಇನ್ನು ಅಗ್ರೆಸಿವ್ ಅಂದರೆ ಏನು, ನೀವು 25,600 ದಾಟಿ ಹೋಗುತ್ತೆ ಈ ಎಕ್ಸ್ಪೈರಿಗೆ ಅಂತ. ಈ ರೀತಿಯಾಗಿ 3 ಸ್ಟ್ರಾಟಜಿ ಇದ್ದರೆ ಯಾವ ರೀತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಟ್ರೇಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫಸ್ಟ್ ಏನು ಕೇಳ್ತಾ ಹೋಗುತ್ತೆ ಅಂತಂದರೆ, ನೀವು ಇದು ಮೈಂಡ್ಫುಲ್ ಟ್ರೇಡಿಂಗ್ ಅಂತ ಒಂದಿರುತ್ತೆ ಇದರಲ್ಲಿ. ಇದನ್ನ ಫಸ್ಟ್ ಟೈಮ್ ನೀವು ಬರ್ತಾ ಇದ್ದೀರಾ ಅಂದರೆ ಎನೇಬಲ್ ಮಾಡೋಕ್ಕೆ ಕೇಳುತ್ತದು. ಮೈಂಡ್ಫುಲ್ ಟ್ರೇಡಿಂಗ್ನ ನೀವು ಎನೇಬಲ್ ಮಾಡ್ಕೊತ ಹೋಗ್ಬೋದು. ಇಲ್ಲಿ ನೋಡಿ, ಇಲ್ಲಿ ಮೈಂಡ್ಫುಲ್ ಟ್ರೇಡಿಂಗ್ ಅಂತ ಇದೆಯಲ್ಲ, ಇಲ್ಲಿ ಬಂದರೆ ಇಲ್ಲಿ ಎನೇಬಲ್ಡ್ ಅಂತ ಇರುತ್ತೆ. ನೀವು ಬೇಕಾದ್ರೆ ಡಿಸೇಬಲ್ ಮಾಡ್ಕೋಬೋದು, ಜರ್ನಲ್ಗಳನ್ನು ಬರಿಬೋದು, ಇದೆಲ್ಲದನ್ನು ಕೂಡ ಇರ್ತಾ ಹೋಗುತ್ತೆ. ಸೊ ಇದನ್ನು ನೀವು ಪ್ರತಿ ಸಲ ಈ ಈಸಿ ಆಪ್ಷನ್ಸಿಗೆ ಬಂದು ಕ್ಲಿಕ್ ಮಾಡಿದಾಗ ಎಲ್ಲದೂ ಕೂಡ ನೋಡಿ, ನೀವು ನಿಜವಾಗ್ಲೂ ಟ್ರೇಡ್ ತಗೋಬೇಕಾ ಇವತ್ತು ಅಂತ ಕೇಳ್ತಾ ಹೋಗುತ್ತೆ. ಇನ್ನೊಂದ್ಸಲ ಕನ್ಫರ್ಮೇಷನ್ ಕೇಳುತ್ತೆ. ಹೌದು ಅಂತ ನೀವು ಕಂಟಿನ್ಯೂ ಟು ಟ್ರೇಡ್ ಅಂತ ಕೊಟ್ಟರೆ ಟ್ರೇಡಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲ ಬೇಡ ಅಂತ ಹೇಳಿದ್ರು ಅಂತಂದರೆ, ಓ ಕಂಗ್ರ್ಯಾಚುಲೇಷನ್ಸ್, ನೀವು ಇಂಪಲ್ಸಿವ್ ಆಗಿ ಟ್ರೇಡ್ ಮಾಡಿಲ್ಲ ಅಂತ. ನೀವು ಟ್ರೇಡ್ ಮಾಡಲಿಲ್ಲ ಅಂದರೆ ಅದು ಖುಷಿ ಪಡುತ್ತಿದ್ದು, ಓ ನೀವು ಹಿಡಿದಿಟ್ಟಿದ್ದೀರಾ, ಇನ್ನೂ ಅನಲೈಸ್ ಮಾಡೋಕ್ಕೆ ಟೈಮ್ ತೊಗೊಂಡಿದ್ದೀರಾ ಅಂತ. ಒಂದು ರೀತಿಯಾಗಿ ಅಂದರೆ ಎಲ್ಲದಕ್ಕೂ ಬೈ ಮಾಡಿದ್ರೆ ಟ್ರೇಡ್ ಆಗಬೇಕು ಅನ್ನೋ ಕಡೆ ಎಲ್ಲ ಉತ್ತೇಜನ ಕೊಡ್ತಾರಲ್ವ. ಇವರು ಟ್ರೇಡ್ ಮಾಡಲಿಲ್ಲ ಅಂತಂದರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋ ಥರ ಪ್ರಯತ್ನ. ಅಂದರೆ ಸ್ವಲ್ಪ ನೋಡಿ ಎಲ್ಲದನ್ನು ಅಳೆದು ತೂಗಿ ಆಮೇಲೆ ಟ್ರೇಡಿಗೆ ಎಂಟ್ರಿ ಆಗಿ ಅಂತ. ಸೊ ಒಂದು ವೇಳೆ ನೀವೇನಾದರೂ ಕಂಟಿನ್ಯೂ ಟು ಟ್ರೇಡ್ ಅಂತ ಕೊಟ್ಟಿದ್ರಿ ಅಂತ ಆದರೆ ಮತ್ತೆ ಕೇಳುತ್ತೆ ನೋಡಿ, ಜೀರೋಗಿ ಉಸಿರು ತಗೊಳ್ಳಿ, ಉಸಿರು ಬಿಡಿ, ಈ ರೀತಿ ಒಂದು ಡಿಫ್ರೆಂಟ್ ಇನಿಷಿಯೇಟಿವ್ನ ಟ್ರೈ ಮಾಡಿದ್ದಾರೆ ಸೆನ್ಸಿಬಲ್ ಅವರು. ಎಲ್ಲ ಮಿನಿಟ್ಸ್ ಎಲ್ಲ ಕ್ಲಿಕ್ ಆಗೋಕ್ಕಿಂತ ಒಂದು ಸ್ವಲ್ಪ ಇಂಪಲ್ಸಿವ್ ಆಗಿ ತಕ್ಷಣ ಬೈ ಅಂತ ಸೆಲ್ಲು ಅಂತ ಆಗದಲ್ಲೇ ಇರಲಿ, ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಟ್ರೇಡ್ ತೊಗೊಳ್ಳಿ ಅಂತ. ಆಮೇಲೆ ಮತ್ತೆ ಕೇಳ್ತಾರೆ ಕನ್ಫರ್ಮೇಷನ್ನು, ಟ್ರೇಡ್ ಮಾಡಬೇಕಾ ಬೇಡವಾ ಅಂತ. ಮತ್ತೆ ಕಂಟಿನ್ಯೂ ಟು ಟ್ರೇಡ್ ಅಂತ ಕೊಟ್ಟರೆ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೀರಾ ಟ್ರೇಡ್ ತೊಗೊಳಕ್ಕೆ ಅಂತ ಕೇಳ್ತಾರೆ. ಹೌದು ಅಂತ ಕೇಳ್ತಾರೆ. ನೀವು ಇಲ್ಲ ಅನ್ನೋದಾದರೆ, ನೀವು ಇನ್ನೂ ಮತ್ತೆ ಟ್ರೇಡ್ ತೊಗೊಳಕ್ಕೆ ನೋಡ್ತಿದ್ದೀರಿ, ನೀವು ಪ್ಲ್ಯಾನ್ ಮಾಡಿಲ್ಲ ಅಂದರೆ ಯಾಕೆ ತೊಗೊತಾ ಇದ್ದೀರಾ ಅಂತ ಕೇಳುತ್ತೆ. ಬೇಡ ಅಂದರೆ ಬಿಟ್ಬಿಡುತ್ತೆ. ಇಲ್ಲ ಎಸ್ ಗೋ ಹೆಡ್ ಅಂದರೆ ಆಮೇಲೆ ನಿಮಗೆ ಟ್ರೇಡಿಂಗ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾರೆ.
ಸೊ ಈ ರೀತಿಯಾಗಿರುವಂಥ ಒಂದು ಇಂಪಲ್ಸಿವ್ ಟ್ರೇಡಿಂಗ್ನ ಅವಾಯ್ಡ್ ಮಾಡೋಕ್ಕೆ ಬಂದಿರುವಂಥ ಆಪ್ಷನ್ಗಳು ಇಷ್ಟ ಆಯ್ತು ನನಗೆ. ಒಂದು ಜರ್ನಲ್ ಕೂಡ ಮೇಂಟೈನ್ ಮಾಡ್ಬೋದು. ಇಲ್ಲಿ ಮೈ ಜರ್ನಲಲ್ಲಿ ನೀವು ಬರಿತಾ ಹೋಗ್ಬೋದು ಟ್ರೇಡ್ ತೊಗೊಳೋಕ್ಕಿಂತ ಮುಂಚೆ ಅದಕ್ಕೆ ಏನು ಅನಿಸ್ತಾ ಇದೆ, ನನಗೆ ಏನು ಅನಿಸ್ತಾ ಇದೆ ಆ ಟೈಮಲ್ಲಿ ಅನ್ನೋದನ್ನು ಬರಿಬೋದು. ಸೊ ರಿಸ್ಟ್ರಿಕ್ಷನ್ ಇದು ಎಂಟ್ರಿ ಎಕ್ಸಿಟ್ 2 ಟೈಮಲ್ಲೂ ಬೇಕಾ, ಅಥವಾ ನಿಮಗೆ ಯಾವಾಗ ಮಾತ್ರ ಈ ಥರ ಕೆಲವ್ರಿಗೆ ಏನಾಗಿರುತ್ತೆ, ಎಂಟ್ರಿ ಟ್ರೇಡ್ ತೊಗೊಂಡ್ಮೇಲೆ ಚೆನ್ನಾಗಿರ್ತಾರೆ, ಪೊಸಿಷನ್ಗಳನ್ನು ಬೇಗ ಎಕ್ಸಿಟ್ ಮಾಡ್ಕೊಳ್ತಾರೆ, ಬಟ್ ಟ್ರೇಡ್ ತೊಗೊಳೋದಲ್ಲೇ ರಾಂಗ್ ಎಂಟ್ರಿ ಆಗ್ತಾ ಇರುತ್ತೆ. ಕೆಲವರಿಗೆ ಟ್ರೇಡ್ ತೊಗೊಳೋದು ಸರಿಯಾಗಿ ತೊಗೊಂಡಿರುತ್ತೆ, ಆದರೆ ಕರೆಕ್ಟ್ ಟೈಮಿಗೆ ಎಕ್ಸಿಟ್ ಆಗ್ತಾ ಇರೋದಿಲ್ಲ. ಸೊ ಈ ರೀತಿ ಇರುತ್ತೆ. ಆವಾಗ ನಿಮ್ಗೆ ಯಾವ ಥರ ಬೇಕೋ ಆ ಥರ ರಿಸ್ಟ್ರಿಕ್ಷನ್ಸ್ಗಳನ್ನು ಎನೇಬಲ್ ಮಾಡ್ಕೋಬೋದು. ಒಂದು ಹೊಸ ಪ್ರಯತ್ನ ಅಂತ ಅನಿಸ್ತು, ಬೇಡ ಅಂತಂದರೆ ನೀವು ಮೈಂಡ್ಫುಲ್ ಟ್ರೇಡಿಂಗ್ನ ಡಿಸೇಬಲ್ ಮಾಡ್ಕೋಬೋದು. ಬಟ್ ಸ್ಟ್ರಾಟಜಿ ಬಿಲ್ಡರ್ ಅಲ್ಲದೆ, ವಿಚ್ ಇಸ್ ಪ್ಯೂರ್ಲಿ ಟೆಕ್ನಿಕಲ್, ಪೇ ಆಫ್ ಗ್ರಾಫು ಎಲ್ಲನೂ ನೋಡ್ಕೊಂಡು ಮಾಡೋದು, ಅದಲ್ಲದಲ್ಲೂ ಕೂಡ ಸ್ಟ್ರಾಟಜಿ ವಿಸರ್ಡಲ್ಲಿ ಮತ್ತು ಎಕ್ಸ್ಪೈರಿ ಟ್ರೇಡ್ಗೆ ಸ್ಪೆಸಿಫಿಕ್ ಆದರೆ ಎಕ್ಸ್ಪೈರಿ ಟ್ರೇಡ್ ದಿನ ಈಸಿ ಆಪ್ಷನ್ಸ್, ಇದು 3 ಕೂಡ ಆಪ್ಷನ್ ಚೆನ್ನಾಗಿದೆ ಅಂತ ಅನಿಸ್ತಾ ಹೋಯಿತು. ಹೋಪ್ಫುಲಿ ಇದರಿಂದ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ಇಷ್ಟಾಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕೈ ಟ್ಯುಟೋರಿಯಲ್ ನನಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.